ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಷಂ ರವಿಪುತ್ರೋಯಮಾಗ್ರದಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಃ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಗತಶಾದಿ 1946ನೇ ಗತಕದಿ 5125ನೇ ದಿನಾನಿ ಶನಿವಾಸರದಲ್ಲಿ ಚತುರ್ಥಿ ತಿಥಿ. ನಕ್ಷತ್ರೆ ವಿಶಾಖ ನಕ್ಷತ್ರೆ. ಇವತ್ತಿನ ದಿನ ವಿಶೇಷ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೀಪೋತ್ಸವ ಆರಾಧನೆ. ಇವತ್ತಿನ ಶನಿವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಮಂಗಳಕರ ಕಾರ್ಯಗಳಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಸಹ ನೋಡುವಂಥದ್ದು, ಒತ್ತಡಗಳಿಲ್ಲದೆ ನಿರಾಮವಾಗಿ ಮಾಡುವಂಥ ದಿನಮಾನವಾಗಿರುತ್ತೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆ ಕೂಡ ನೋಡುವಂಥದ್ದು, ಮಾನಸಿಕವಾಗಿ ತೃಪ್ತಿಕರವಾದಂತಹ ಆದಾಯ ಕೂಡ ನೆಮ್ಮದಿಯಿಂದ ಮಾಡುವಂಥದ್ದು, ಹೊಸ ಹೊಸ ವ್ಯವಹಾರಗಳು, ಹೊಸ ಹೊಸ ವಿಚಾರಗಳಲ್ಲಿ ನಿಮಗೆ ದ್ವಿಗುಣ ಲಾಭವನ್ನು ಸಹ ನೋಡುವಂಥದ್ದು. ಸಂಗಾತಿಯಿಂದ ಉಡುಗೊರೆ ಕೂಡ ನೀವು ಕೊಳ್ಳುವಂತಹ ಶುಭ ದಿವಸವಾಗಿರುತ್ತೆ. ಉದ್ಯೋಗ ರಂಗದಲ್ಲಿ ಅನುಭವಿಗಳ ಸಲಹೆಯ ಮೇರೆಗೆ ನಿಮಗೆ ಉತ್ತಮ ಫಲಿತಾಂಶಗಳು ಕೂಡ ಸಿಗುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶನೈಶ್ಚರನ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ದಿವಸದ ಆರಂಭದಲ್ಲಿ ನಿಮಗೆ ಅಂತಹದ್ದೇನು ಲಾಭಗಳನ್ನು ನೋಡುವಂಥದ್ದು ಏನಿರಲ್ಲ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಪ್ರಮಾಣದ ಲಾಭವನ್ನು ಸಹ ಕಾಣಬಹುದು. ಹೊಸ ಆಸ್ತಿ ಖರೀದಿ ಮಾಡುವುದಕ್ಕೆ ಶುಭ ಯೋಗ. ಜೊತೆಗೆ ಉದ್ಯೋಗ ರಂಗದಲ್ಲಿ ಹೆಚ್ಚು ಆಸಕ್ತಿ ಕೂಡ ನೋಡುವಂಥದ್ದು. ನಿಮ್ಮ ಕೆಲಸದ ದಕ್ಷತೆಗೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಮೆಚ್ಚುಗೆಯಿಂದ ಹೊಗಳುವಂತ ಸಂದರ್ಭ ಉಂಟಾಗುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶನೈಶ್ಚರನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂತಹ ಶುಭ ಕಾರ್ಯವಾಗಿರುತ್ತೆ. ಉದ್ಯೋಗ ರಂಗದಲ್ಲಿ ಸಹೋದ್ಯೋಗಿಗಳು, ಹಿರಿಯ ಅಧಿಕಾರಿಗಳು ನಿಮ್ಮ ಉತ್ತಮ ಬಾಂಧವ್ಯದಲ್ಲಿರುತ್ತಾರೆ. ಮನೆಯಲ್ಲಿ ಹಿತಕರ ವಾತಾವರಣ ಕೂಡ ನೋಡುವಂಥದ್ದು. ಜೊತೆಗೆ ಮಂಗಳ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ನಿಮ್ಮ ಕುಟುಂಬದಲ್ಲಿ ಆಗುವಂಥದ್ದು. ವ್ಯವಹಾರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡುವ ಅವಕಾಶಗಳು ಕೂಡ ಕಂಡುಬರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಹೊಸ ಸ್ನೇಹಿತರ ಪರಿಚಯ ಕೂಡ ಆಗುವಂಥದ್ದು. ದೂರ ಪ್ರಯಾಣ ನಿಮಗೆ ಯೋಗ ಕೂಡ ಇರುವಂಥದ್ದು. ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಸಂತಸಮಾನವಾದ ದಿನವನ್ನು ನೋಡುವಂಥದ್ದು. ಮನೆಯ ಹಿರಿಯ ಸದಸ್ಯರ ಸಲಹೆ ಕೂಡ ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ಒಂದಷ್ಟು ಆದಾಯದ ಮೂಲ ತಂದುಕೊಡುತ್ತೆ. ವಿರೋಧಿಗಳು ಕೂಡ ನಿಮ್ಮನ್ನು ಹೊಗಳುವ ಸಾಧ್ಯತೆಗಳು ಕೂಡ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವ ನವಗ್ರಹಗಳ ಆರಾಧನೆ ಅಥವಾ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ದಿವಸದ ಆರಂಭವು ಸಂತಸ ನಿಮಗೆ ದಿನಮಾನವಾಗಿರುತ್ತೆ. ವಾರದ ಮಧ್ಯದಲ್ಲಿ ಮತ್ತೆ ದಿನದ ಮಧ್ಯದಲ್ಲಿ ಒಂದಿಷ್ಟು ಒತ್ತಡಕ್ಕೆ ಸಿಲುಕುವ ದಿನಮಾನಗಳನ್ನು ನೋಡಿರ್ತೀರಿ. ಹಾಗಾಗಿ ಶತ್ರು ಬಾಧೆಗಳು ದ್ವಿಗುಣ ಆಗುವ ಸಾಧ್ಯತೆಗಳಿರುತ್ತೆ. ಕೆಟ್ಟ ಕನಸುಗಳು ಮತ್ತಷ್ಟು ಬೀಳುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಒಂದಷ್ಟು ಕೊಂಚ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚೇಚ ಗಮನವನ್ನು ಕೊಡಬೇಕು. ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ನಿಮಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಭಯಕ್ಲೇಶ ಮನಸ್ತಾಪ, ಭಯ ಉಂಟು ಮಾಡುವಂಥದ್ದಾಗಿರುತ್ತೆ. ಎಚ್ಚರಿಕೆ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವ ನಾಗರ ಕಟ್ಟೆ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿಗೆ ನಿಮ್ಮ ಪ್ರಯತ್ನಗಳು ದೈವ ಕೃಪೆಯಿಂದ ಸುಲಭವಾಗಿ ನೀವು ಮಾಡಿ ಮುಗಿಸುವಂತ ಶುಭ ದಿವಸ. ತಾಳ್ಮೆಯಿಂದ ನೀವು ಈ ದಿವಸದಲ್ಲಿ ಇರ್ತೀರಿ. ಹಿರಿಯರು ನಿಮ್ಮನ್ನು ಗೌರವದಿಂದ ಕಾಣುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮನ್ನು ಹೊಗಳುತ್ತಾರೆ. ನಿಮ್ಮ ಹೊಸ ಪ್ರಯತ್ನಗಳ ಬಗ್ಗೆ ಮತ್ತೆ ಚಿಂತೆ ಮಾಡುವಂತ ದಿನಮಾನವಾಗಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಎಲ್ಲರನ್ನೂ ಒಂದಿಷ್ಟು ಗಣನೆಗೆ ತೆಗೆದುಕೊಂಡು, ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸುವಂತ ಚಾಕ್ಷತೆ ನಿಮ್ಮಲ್ಲಿರುವಂಥದ್ರಿಂದ ಎಚ್ಚರಿಕೆಯಿಂದ ಮಾಡತಕ್ಕದ್ದು. ಕೋಪವನ್ನು ಮಾಡಿಕೊಳ್ಳೋದ್ರ ಅರ್ಥವೇ ಇರೋದಿಲ್ಲ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಸಿನಿಮಾ ರಂಗ,
ರಾಜಕೀಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸುತ್ತಾಟ ಕೂಡ ಇರುವಂತದ್ದು. ಈ ದಿವಸದಲ್ಲಿ ಮನೆಯ ವಿಷಯಗಳತ್ತ ಹೆಚ್ಚು ಗಮನ ಕೊಡುವಂತ ದಿನಮಾನವಾಗಿರುತ್ತೆ. ಕುಟುಂಬದವರು ಬೇಕು ಬೇಡ ಪ್ರಯತ್ನಗಳ ಬಗ್ಗೆ ಒಂದಿಷ್ಟು ಗಮನ ಇರಲಿ. ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ವಿಶ್ವಾಸದಿಂದ ಇರುವಂತದ್ದು, ಯಾರನ್ನು ವಿರೋಧ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಾನಸಿಕವಾಗಿ ಆರೋಗ್ಯದಿಂದ ಒಂದಿಷ್ಟು ಎಡುವಂತ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಆಪ್ತ ಸ್ನೇಹಿತರ ಸಲಹೆ ಕೂಡ ನೀವು ತೆಗೆದುಕೊಳ್ಳುವಂತ ವಿಶೇಷ ದಿನಮಾನವಾಗಿರುತ್ತೆ. ಉತ್ತಮವಾಗಿ ನೀವು ವಿಶ್ವಾಸದಲ್ಲಿ ಎಲ್ಲಾ ವಿಷಯಗಳು ತಕೊಂಡು ಒಂದಿಷ್ಟು ಗಮನಾರ್ಹವಾಗಿ ಮಾಡಿದ್ರೆ ದ್ವಿಗುಣ ಲಾಭವನ್ನು, ಆರೋಗ್ಯವನ್ನು ಪಡೆಯುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಆದಾಯ ಮೂಲಗಳು ಕೂಡ ನಿಮಗೆ ಒದಗಿ ಬರುವಂತದ್ದು. ಜೊತೆಗೆ ಉದ್ಯೋಗಸ್ಥರಿಗೆ ಹಿರಿಯ ಅಧಿಕಾರಿಗಳಿಂದ ಒಂದಿಷ್ಟು ಸಮಸ್ಯೆಗಳಿದ್ರೆ ಅದು ನಿಮಗೆ ಪರಿಹಾರವಾಗಿ ವಿಶ್ವಾಸದಿಂದ ಇರುವಂತದ್ದಾಗಿರುತ್ತೆ. ಉದ್ಯೋಗ ಆಕಾಂಕ್ಷಿಗಳು ಯಾರಿದ್ರೆ ಹೊಸ ಉದ್ಯೋಗ ಪ್ರಾಪ್ತಿ ಯೋಗ ಕೂಡ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೊಸ ಕೆಲಸ ಆರಂಭಿಸಲು, ಭೂಮಿ ಕೊಳ್ಳುವಂತಹದ್ದು, ನಿಮ್ಮ ಪ್ರಯತ್ನಗಳು ಯಾವುದಾರ ಇದ್ರೆ ಒಂದಿಷ್ಟು ವಿಶ್ವಾಸದಿಂದ ಕೆಲಸಗಳು ಅತ್ಯುತ್ತಮವಾಗಿ ಮುಗಿಯುವಂಥದ್ದು. ಕುಟುಂಬದಲ್ಲಿ ನಿಮಗೆ ಸದಸ್ಯರ ಬೆಂಬಲ ಕೂಡ ಇರುವಂಥದ್ದು, ಸಹಕಾರ ಕೂಡ ಸಿಗುವಂಥದ್ದು. ದೈವ ಯತ್ನದಿಂದ, ದೈವ ಬಲದಿಂದ ನಿಮಗೆ ಎಲ್ಲ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಂಥ ದಿನಮಾನವಾಗಿರುತ್ತೆ. ಜೊತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಸ್ನೇಹಿತರು ಅಥವಾ ಗುರು ಹಿರಿಯರ ಒಂದಿಷ್ಟು ವಿಶ್ವಾಸ, ಒಂದಿಷ್ಟು ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಅಚ್ಚುಕಟ್ಟಾಗಿ ನೀವು ಲಾಭ ದಿನವನ್ನು ನೋಡಬಹುದು. ಜೊತೆಗೆ ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಕರ ರಾಶಿಯವರಿಗೆ ನಿಮ್ಮ ಉದ್ಯೋಗಕ್ಕೆ ಬೇಡಿಕೆ ಕೂಡ ಬರುವಂಥದ್ದು. ನಿಮ್ಮ ಉತ್ಪಾದಿಸುವ ಪದಾರ್ಥಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಲಾಭ ಕೂಡ ಸಿಗುವಂಥದ್ದು. ನೀವು ಈ ದಿವಸ ಸಂತಸದಿಂದ ಇರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಹೊಸ ಆಯ್ಕೆಗಳನ್ನು ಸಹ ನೀವು ತರುವಂಥದ್ದು, ಹೊಸ ವಿಶ್ವಾಸದಲ್ಲಿ ಹೊಸ ಕೆಲಸಗಳನ್ನು ಮಾಡುವಂಥದ್ದು. ಕಬ್ಬಿಣ ವ್ಯಾಪಾರಿಗಳು, ಬಣ್ಣ, ಹರಗು ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ವಹಿವಾಟು ನಡೆಯುವಂಥ ಶುಭ ದಿವಸವಾಗಿರುತ್ತೆ. ಮಕರ ರಾಶಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನೈಶ್ಚರ ಅಷ್ಟೋತ್ತರ ಪಠನ ಹೊಳಿತು. ಮುಂದಿನ ರಾಶಿ ಕುಂಭ ರಾಶಿಗೆ ಪೋಷಕರಿಂದ ಉತ್ತಮ ಸಹಕಾರ ಕೂಡ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಅವಕಾಶಗಳು ಕೂಡ ಸಿಗುತ್ತೆ, ಪಡೆದುಕೊಳ್ಳುವ ಅವಕಾಶಗಳಿರುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ, ಕೃಷಿ ಚಟುವಟಿಕೆಗಳಲ್ಲಿ ಭಾರಿ ಆಸಕ್ತಿ ಬರುವಂಥದ್ದು. ದಿನದ ಹಲವು ವಿಚಾರಗಳಲ್ಲಿ ಸ್ವಲ್ಪ ಒತ್ತಡಗಳಿದ್ರು, ಮಧ್ಯ ಗೊಂದಲಗಳಿದ್ರು ನಿವಾರಣೆ ಮಾಡಿ ಲಾಭದ ದಿನವನ್ನು ಸಹ ನೋಡುವಂಥದ್ದಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿಗೆ ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ಒಂದಿಷ್ಟು ಮನ ಒಲಿಯುವಂಥದ್ದು, ದೇವಾಲಯಗಳ ಪುಣ್ಯಕ್ಷೇತ್ರಗಳ ಒಂದಿಷ್ಟು ದರ್ಶನ ಭಾಗ್ಯೋದಯವಾಗುವಂಥದ್ದು. ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ಸಹ ನೋಡುವಂಥದ್ದು. ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳೇನಾರು ಇದ್ರೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿವಾರಣೆ ಆಗುವಂಥದ್ದು. ಜೊತೆಗೆ ಮಧುರತೆಯಿಂದ ಪೂರ್ವಿಕರ ಆಸ್ತಿಗಳಲ್ಲಿ ಲಾಭಗಳು ಕೂಡ ಸಿಗುವಂಥದ್ದು, ಪಾಲುದಾರಿಕೆಗಳಲ್ಲಿ ಲಾಭಾಂಶವಾಗುವಂಥದ್ದು. ಜೊತೆಗೆ ಕೃಷಿಕರಿಗೆ ದ್ವಿಗುಣ ಲಾಭ ಕೂಡ ನೋಡುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.